ಇದ್ರೊಳಗೆಲ್ಲ ಏನೆಲ್ಲ ಹೇಳೇನಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಆಗಿರ್ತೈತಿ ಮೂವಿ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಮೂವಿನ ನಾನು ಮೂವಿ ಥರ ನೋಡೀನಿ, ಅದೇ ಥರ ನೋಡಿ ಇದ್ರೊಳಗೆ ನನಗೇನು ಅನ್ಸುತ್ತೆ ಅಂತ ನಾನು ಎಕ್ಸ್ಪ್ರೆಸ್ ಮಾಡಿ. ಯಾವುದೇ ಥರದ ವ್ಯಕ್ತಿಗತ ದಾಳಿ ಮಾಡೋದು ನನ್ನ ಇಂಟೆನ್ಷನ್ ಇರೋಂಗಿಲ್ಲ, ಆಮೇಲೆ ಹೇಟ್ ಸ್ಪ್ರೆಡ್ ಮಾಡೋದು ನನ್ನ ಇಂಟೆನ್ಷನ್ ಇರೋಂಗಿಲ್ಲ. ಸೊ ಇದು ನೋಡಿ ನೀವು ಏನರ ಹರ್ಟ್ ಆಗೋಂಗಿದ್ರೆ ಮುಂದೆ, ಯಾಕಂದ್ರೆ ನಂದು ರಿಯಲ್ ಒಪಿನಿಯನ್ ಐತಿ, ಒರಿಜಿನಲ್ ಒಪಿನಿಯನ್ ಐತಿ, ಯಾವುದೇ ತರಹದ ಫಿಲ್ಟರ್ ಇರೋಂಗಿಲ್ಲ. ಸೊ ನಿಮ್ಗೇನಾರ ಹರ್ಟ್ ಆಗೋಂಗಿದ್ರೆ ಈಗ ವಿಡಿಯೋ ಸ್ಕಿಪ್ ಮಾಡಿರಿ ಪ್ಲೀಸ್, ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. Guys, how was the movie? This is the end. Sandalwood, Sandalwood decade of blockbuster Bollywood. ವೆಲ್ಕಮ್ ಟು ದ ಚಾನಲ್ ಗಾಯ್ಸ್. ಸೊ ಇವತ್ತು ನಮ್ಮ ಕನ್ನಡ ಕಡೆಯಿಂದ 2 ಮೂವಿ ರಿಲೀಸ್ ಆಗ್ಯಾವ, ಒಂದು ಮಾರ್ಕ್ ಇನ್ನೊಂದು 45. ಸೊ ನಾನು ಫಸ್ಟ್ ಮಾರ್ಕ್ ಮೂವಿ ನೋಡಕ್ ಹೊಂಟಿಲ್ಲ, 45 ನೋಡಕ್ ಹೊಂಟೀನಿ. ಯಾಕಂತಂದ್ರೆ ಇದು ಮೂವಿ ಟ್ರೇಲರ್ ಬಿಟ್ಟಾಗ ಸ್ವಲ್ಪ ಇದ್ರ ಕಾನ್ಸೆಪ್ಟ್ ನೋಡಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗೈತಿ ಈ ಪರ್ಟಿಕ್ಯುಲರ್ ಮೂವಿ ಮೇಲೆ. ಸೊ ಅದಕ್ಕೆ ಈ ಮೂವಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೊಂಟೀನಿ. ಇದಾದ್ಮೇಲೆ ಮಾರ್ಕ್ ಮೂವಿನ ನೋಡ್ತೀನಿ. ಸೊ ಬರ್ರಿ ನೋಡೋಣಂತ ಥಿಯೇಟರ್ನ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣಂತ. ಸೊ ಆಲ್ರೆಡಿ ಈ ಮೂವಿ ಒಳಗೆ ಲೆಜೆಂಡರಿ ಆಕ್ಟರ್ಸ್ಗಳು ಅದಾರ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ. ಶಿವರಾಜ್ ಕುಮಾರ್ ಅವರು ಅದಾರ, ರಾಜ್ ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು. ಸೊ ನೋಡೋಣ ಹೆಂಗೆಲ್ಲ ಏನೇನೆಲ್ಲ ನಿಮ್ಗೆ ನೋಡಕ್ ಸಿಗ್ತೈತಿ, ಏನೇನೆಲ್ಲ ಥಿಂಗ್ಸ್ ಅದಾವ ಮೂವಿ ಒಳಗೆ, ಆಮೇಲೆ ಏನು ಇವ್ರ ಕಡೆ ಇಂಗ್ರೀಡಿಯೆಂಟ್ಸ್ ಅದಾವ, ಹೆಂಗೆಲ್ಲ ಪ್ರೆಸೆಂಟ್ ಮಾಡ್ಯಾರ ಅಂತ ಹೇಳಿ. ಸೊ ಬರ್ರಿ ಥಿಯೇಟರ್ ಒಳಗೆ ಸಿಗೋಣ ಅಂತ, ನೋಡೋಣ ಥಿಯೇಟರ್ ಒಳಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಎ ಬಾಯ್. ವಿ ಆರ್ ಗೋಯಿಂಗ್ ಟು ದ ಥಿಯೇಟರ್ ನಾವು ಆನ್ ದ ವೇದಾಗ ಇದೇವಿ. ಇನ್ನೊಂದ್ ಸ್ವಲ್ಪ ಸಿನಿಪೋಲಿಸ್ ಬರ್ತೈತಿ, ಅಲ್ಲೇ ನೋಡಕೊಂಡೇವಿ. ಇವ ನಮ್ ಫ್ರೆಂಡ್ ಇವ ಗಾಡಿ ಓಡಿಸಾಕತ್ತಾನ. ಮಂದಿ ಮಾತ್ರ ಬಾಳ ಐತಿ ಆಕ್ಚುಲಿ. ಸೊ ಬರ್ರಿ ಥಿಯೇಟರ್ ಕಡೆ ಹೋಗಿ ಸಿಗೋಣ ಅಂತ. ಹೋಗ್ಬೇಕಾದ್ರೆ ಚಾ ಕೊಡ್ದು ಹೋಗ್ತೇವಿ. ಲೆಟ್ಸ್ ಗೆಟ್ ಇನ್ ದ ಥಿಯೇಟರ್. ನಮ್ಮ ನಡೆ ಥಿಯೇಟರ್ ಕಡೆ. ನಾವು ವಿ ಆರ್ ಅಟ್ ಸಿನಿಪೋಲಿಸ್ದಾಗ ಅದೇವಿ. ಇಂದು ಭಾಳ ಟ್ರಾಫಿಕ್ ಐತಿ, ಎದಕ್ಕಾಗೈತೆ ಗೊತ್ತಿಲ್ಲ, ಯಾರು ಬರಾತ್ರಲ್ಲಿ. ಓ ಮೈ ಗಾಡ್, ಚಾ ಕುಡಿಯಕ್ಕೆ ಹೊಂಟೇವಿ ಈಗ ಅಲ್ಲಿ. ಟ್ರಾಫಿಕ್ ಮಾತ್ರ ಭಾಳ ಐತಿ ಇಲ್ಲಿ. ನಮ್ಮ ಫ್ರೆಂಡ್ ಒಬ್ಬ ಟ್ರಾಫಿಕ್ದಾಗ ಆಲ್ರೆಡಿ ಸಿಕ್ಕೊಂಡಾನ. 7:25 ಶೋ ಐತಿ, ಆಲ್ರೆಡಿ 7:10 ಆಗೈತಿ ಇಲ್ಲಿ. ಯು ಕ್ಯಾನ್ ಲುಕ್ ಅಟ್ ದಿಸ್ ಟ್ರಾಫಿಕ್. ಸೊ ಬರೀ ಇಲ್ಲಿ ಚಾ ಕುಡಿಯಲ್ಲಿ ಸಿಗೋಣ ಅಂತ. ಅಗಲಕ್ಕೆ ಟಿಕೆಟ್ ತೊಗೊಂಡು ಹೋಗ್ಯಾನಮ್ಮ, ಅವ್ರು ಮೇಲಿಗೆ ಬರ್ತದೆ ಅಂತ ಹೇಳಿದ್ರು ಟಿಕೆಟ್. ಸೊ ಅದಕ್ಕೆ ಬಂದಿಲ್ಲ, ಚೆಕ್ ಮಾಡ್ಸಾತೀವಿ ಏನಂತ ನೋಡೋಣಂತ. ಏನಾತ ಸಿಕ್ತ ಟಿಕೆಟ್? ಈಗ ಬಂದಂತೆ. ಆಕ್ಚುಲಿ ನಾವು ಹಿಂದೆ ಸೀಟ್ಸ್ ಬುಕ್ ಮಾಡಕ್ ಟ್ರೈ ಮಾಡಿದ್ವಿ. ಆ ಟೈಮ್ದಾಗ ಎಲ್ಲ ಸ್ಕ್ರೀನ್ಸ್ ಎಲ್ಲ ಬುಕ್ ಆಗಿದ್ವು. ಸಾರಿ, ಅವಾಗೆಲ್ಲ ಸೀಟ್ಸ್ ಎಲ್ಲ ಬುಕ್ ಆಗಿದ್ವು. ಸ್ಕ್ರೀನ್ 5 ಅವಾಗೆಲ್ಲ ಟಿಕೆಟ್ಸ್ ಬುಕ್ ಆಗಿದ್ವು. ಬ್ಯಾಕ್ ಸೀನ್ಸ್ ಎಲ್ಲ, ಫ್ರಂಟ್ ಸೀಟ್ಸ್ ಏನ್ ಫಸ್ಟ್ ಟಿಕೆಟ್ ಖಾಲಿ ಇದ್ವು. ಫ್ರೆಂಡ್ ನೋಡಿದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಿಲ್ಲ ಮೂವೀಸ್. ಸೊ ಅದ್ರ ಸಂಬಂಧ ವೇಟ್ ಮಾಡಿದ್ವಿ, ಬಟ್ ಆದ್ರೂ ಸಿಗ್ಲಿಲ್ಲ. We are into the theaters. ಈಗ ಜಸ್ಟ್ ಫಸ್ಟ್ ಹಾಫ್ ಮುಗಿದೈತಿ. ಅಣ್ಣವ್ರು ಎಂಟ್ರಿ ಕೊಟ್ಟಾರ, ಶಿವರಾಜ್ ಕುಮಾರ್ ಅವರು. ಹೈ ಎಂಡಿಂದ ಫಸ್ಟ್ ಹಾಫ್ ಮುಗಿದೈತಿ. ಸೆಕೆಂಡ್ ಹಾಫ್ ಏನಾಗ್ತದೆ ಅಂತ ನೋಡ್ಬೇಕು. ಓಕೆ ಐತಿ ಫಸ್ಟ್ ಹಾಫ್, ಅಷ್ಟೇನು ಹೈ ಮೂಮೆಂಟ್ಸ್ ಇಲ್ಲ ಫಸ್ಟ್ ಹಾಫ್ದಾಗ. ಸೊ ನೋಡೋಣ ಸೆಕೆಂಡ್ ಹಾಫ್ದಾಗ ಏನಾಗ್ತದೆ ಅಂತ. ಫಸ್ಟ್ ಹಾಫ್ ಮುಗಿಸ್ಕೊಂಡು ಗಾಯ್ಸ್ ನಮ್ಮ ಹುಡುಗರೆಲ್ಲ ಏನೋ ಹೊಟ್ಟೆ ಸಿಗ್ತೈತೆ ಅಂತ ತಿನ್ನಕ್ಕೆ ಬರ್ಬಂದಿಲ್ಲ, ಆರ್ಡರ್ ಮಾಡಕ್ ಬಂದಿದ್ದೆ. ಆರ್ಡರ್ ಮಾಡಿ ಹೊಂಟೇವಿ. ಫಸ್ಟ್ ಹಾಫ್ ಹೆಂಗ ಅನಿಸ್ಪ ನಿನಗೆ? ಇಲ್ಲಿ ಐತಿ ನೋಡು ಮೈಕ್. ವೇಟ್ ಹೇಳ ಹಂಗ ಫಸ್ಟ್ ಹಾಫ್ ಅಷ್ಟೇನು ಕ್ಲಾಸ್ ಅನ್ಸಿಲ್ಲ, ಓಕೆ ಐತಿ, ಡಿಸೆಂಟ್ ಐತಿ. ಸೆಕೆಂಡ್ ಹಾಫಿಗೆ ವೇಟ್ ಮಾಡತ್ತೀನಿ, ನೋಡೋಣ ಅಷ್ಟೇ. ಈಗ ಇನ್ನ ಶಿವನ ಎಂಟ್ರಿ ಐತಿ, ನೋಡೋಣ ಹೇಗೈತೆ ಅಂತ. What's your experience with the movie, especially about climax? How was your experience, Praveen? ತೆಗಿಬೇಡ್ರಿಪ್ಪ, ಇಲ್ಲಿಗೆ ಮುಗಿಸ್ಬಿಡ್ರಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಗೈಸ್, ಆರ್ಮಿ ಕಮ್ ಬ್ಯಾಕ್.
ಇವಾಗ ಜಸ್ಟ್ ಮೂವಿ ಮುಗಿಸೋ ಬಂದೇವಿ. ಫುಲ್ ಮೂವಿ ಮುಗಿಸೋ ಬಂದೇವಿ. ಟೋಟಲ್ ಎಷ್ಟು ಅವರ್ಸ್ ಇತ್ತು ಮೂವಿ? 2 hours 30 minutes ಮೂವಿ. ನಮ್ಮ ಹುಡುಗರು ನನ್ನ ಜೋಡಿ ಇದ್ರ ಅವ್ರಿಗೆ ಹೆಂಗ ಅನ್ಸಂದ್ ನೋಡ್ರಿ. ಪ್ರಶಾಂತ್ ಓವರ್ ಟು ಯು ಪ್ರವೀಣ್. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಮೂವಿ ಇಲ್ಲಿಗೆ ಮುಗಿಸ್ಬಿಟ್ರಿ, ಪಾರ್ಟಿ ಗಿಟ್ಟು ತೆಗೋಬೇಡ್ರಿ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಜನ್ಯ ಅವರು ಏನೋ ಟ್ರೈ ಮಾಡಕ್ ಹೋಗ್ಯಾರೆ, ಅದೇನೋ ವರ್ಕೌಟ್ ಆಗಿಲ್ಲ. ನೈಸ್. ಅಜಿತ್, ವಾಟ್ ಈಸ್ ಯುವರ್ ಒಪಿನಿಯನ್? ಅಲ್ಲ, ಮೂವಿ ಒಳಗೆ ಏನ್ ಇಷ್ಟ ಆತೇನ್ ಇಷ್ಟ ಆಗಲಿಲ್ಲ? ಮೂವಿ ಚಲೋ ಇತ್ತು, ಮೂವಿ ಪೂರಾ ಇಷ್ಟ ಆಗಿತ್ತು. ಚಲೋ ಆಯ್ತು. ಪಾಪ ಫಿಲ್ಮ್ ಅಲ್ಲಿ ಒಂದ್ ಸೀನ್ ತುಂಬಾ ಬೇಜಾರಾಗುತ್ತೆ. ರಾಜ್ ಬಿ ಶೆಟ್ಟಿ ಅವ್ರು 2 ತಾಸ್ ಮಟ್ಟ ಫಿಲ್ಮ್ ಅಲ್ಲಿ ಇರ್ತಾರೆ, ಲಾಸ್ಟ್ ನರ್ಕಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಸ್ವರ್ಗಕ್ಕಾದ್ರೂ ಹೋಗಿದ್ರೆ ಒಂದು ಅಂತ ಹೇಳ್ತಿದೆ. ಅಲ್ಲಲ್ಲಿ ಜೀವನದಾಗ ಯಾವ್ಯಾವ ಚಲೋ ಇರ್ತಾವ ಅದ್ರ ಅಷ್ಟೇ ತಗೋಬೇಕು, ಇಂಥವ್ರು ಸ್ಕಿಪ್ ಮಾಡ್ಬೇಕ. ಓವರ್ ಆಲ್ ರಿವ್ಯೂ ಮನಿ ಹೋಗ್ಕೊಡೋಣಂತ ಮನಿ ಹೊಂಟೀನಿ, ಮನಿ ಹೋಗಿ ಸಿಗೋಣ ಆಕ್ಚುಲಿ ಈಗ ಜಸ್ಟ್ ಮುಗಿಸ್ಕೊಂಡ ಅದ್ರಲ್ಲಿ ಚಾ ಕುಡಿಯಾಕ ಹೊಂಟೀವಿ. ನಮ್ ಫ್ರೆಂಡಿಗೆ ಕೇಳಂಬರಿ ಮೂವಿ ಹೆಂಗೈತೆ ಅಂತೇಳಿ. ಯಾಕಂದ್ರೆ ಮೂವಿ ಮುಗಿದ್ಮೇಲೆ ಎಲ್ಲೇ ಇಲ್ಲವ, ಅವ್ ಮಗದಾಗ ಬಾಳ ಅಂದ್ರ ಬಾಳ ಎನರ್ಜಿ ಕಾಣತೈತಿ. ಹೋಗಿ ನೋಡಂಬರಿ. ಅಜಿತ್ ಎಂದ್ರ ಅಜಿತ್ ಹೆಂಗೈತ್ ಮೂವಿ? ಹೆಂಗ ಅನಿಸ್ತ? 100 kg ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಎಲ್ಲಾರ ಗುಪ್ದಾಗ ಇಂತ ಒಬ್ಬ ಇರ್ತಾನ ನೋಡ್ರಿ. ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡ್ ಅಲ್ಲಿ ಇರೋದ್ ಯಾಕೆ? ಪ್ರಶಾಂತ್ ಅಲ್ಲ, ಫೋನ್ ಎದಕ್ಕೈತಿ? ಮಾತಾಡಾಕ. ಗಾಡಿ ಎದಕ್ಕೈತಿ? ಇನ್ನೊಂದ್ ಸ್ಥಳ ಬಿಡಾಕ. ಯಾರು ಮಾಡಿದೆ ಅಂದ್ರೆ ಹೋಗ್ಬಾರ್ಸಲ ಹೋಗಿ ನೋಡಿ ನೀನು. ಓಕೆ, ಇವಾಗ ಜಸ್ಟ್ ಮೂವಿನ ಮುಗಿಸ್ಕೊಂಡ್ ಬಂದೆ. ಮೂವಿ ಬಗ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗೋಲ್ದ ನನಗೆ. ಯಾಕಂತಂದ್ರೆ ಅಷ್ಟು ಫ್ಲಾಟ್ ಇತ್ತು ಮೂವಿ. ಫಸ್ಟ್ ಹಾಫ್ ಅಂಕರ್ ಫುಲ್ ಫ್ಲಾಟ್. ಸ್ವಲ್ಪ ಫಸ್ಟ್ ಹಾಫ್ ಪ್ರೀ ಇಂಟರ್ವಲ್ಗಿಂತ ಮುಂಚೆ ಶಿವಣ್ಣ ಅವ್ರ ಎಂಟ್ರಿ ಆಗ್ತೈತಿ. ಅಲ್ಲಿಂತ್ರ ನಾ ಏನು ಪೀಕ್ ಮೂಮೆಂಟಿಗೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೆ ಮೂವಿ. ಬಟ್ ಆಫ್ಟರ್ ವಾಚಿಂಗ್ ದ ಕ್ಲೈಮ್ಯಾಕ್ಸ್ ನಾ ಮಾತ್ರ ಕಂಪ್ಲೀಟ್ಲಿ ಡಿಸಪಾಯಿಂಟ್ ಆಗೇನಿ. ಏನು ಹೇಳ್ಬೇಕಂತಂದು ಗೊತ್ತಾಗೋಲ್ಲ ನನಗೆ. ಅಷ್ಟು ಡಿಸಪಾಯಿಂಟ್ ಆಗಿ ನಮ್ಮ ಮೂವಿ ಅಂತ. ಯಾಕಂದ್ರೆ ಮೂವಿ ಟೀಮ್ ಕಡೆ ಅಂತ ಎಲ್ಲ ಪ್ರಮೋಷನ್ಸ್ ಮಟೀರಿಯಲ್ಸ್ ಆಗಿರಲಿ, ಆಸ್ ವೆಲ್ ಆಸ್ ಪ್ರಮೋಷನ್ ಮಾಡ್ಬೇಕಾದವ್ರು ಹಿಡಿದೋರಾಗಿರಲಿ, ಅಂದ್ರೆ ಕ್ಲೈಮ್ಯಾಕ್ಸ್ ಒಳಗೆ ಈ ಕೈಂಡ್ ಆಫ್ ಇರ್ತೈತಿ, ಹಂಗಿರ್ತೈತಿ ಹಿಂಗಿರ್ತೈತಿ ಅಂತೇಳಿ. ಬಟ್ ನೀವು ಕ್ಲೈಮ್ಯಾಕ್ಸ್ ನೋಡ್ಲಿ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗೈತಿ ದೇರ್ ಈಸ್ ಅನ್ ಹ್ಯೂಜ್ ಬಜೆಟ್ ಇಶ್ಯೂ ಅಂತೇಳಿ. ಸೊ ಮೂವಿಗೆ ಬಜೆಟ್ ಇಶ್ಯೂ ಅಂಕರ್ ಭಾಳ ಅಂದ್ರೆ ಭಾಳ ಆಗೈತೆ ಅಂತ ಗೊತ್ತಾಕೈತಿ ನಿಮ್ಗೆ. ಯಾಕಂದ್ರೆ ಅಷ್ಟು ಹಾಫ್ ಬೇಕ್ಡ್ VFX CGI ಶಾರ್ಟ್ಸ್ ಅದಾವ ಮೂವಿ ಒಳಗೆ. ಆಮೇಲೆ ಡಿಟೇಲಿಂಗ್ ಅನ್ನೋದಿಲ್ಲ CGI VFX ಶಾರ್ಟ್ಸ್ ಒಳಗೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಒಳಗೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ಲ. ಆಮೇಲೆ ಆಬ್ವಿಯಸ್ಲಿ ನಿಮ್ಗೆ ಆಡಿಯನ್ಸ್ ಕೇಳಂಗಿಲ್ಲ ನಿಮ್ಮ ಮೂವಿ ಬಜೆಟ್ ಎಷ್ಟು ಕೋಟಿ ಹಾಕಿರಿ ಅಂತೇಳಿ. ನೀವು 1 ಕೋಟಿ ಹಾಕಿದ್ರು ಬಂದು ನೋಡ್ತಾರೆ, 2 ಕೋಟಿ ಹಾಕಿದ್ರು ಬಂದು ನೋಡ್ತಾರೆ, 100 ಕೋಟಿ ಆಗಿರಲಿ 200 ಕೋಟಿ ಆಗಿರಲಿ. ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಟರ್ ಆಗೋದು ಆಡಿಯನ್ಸಿಂದ ಸ್ಯಾಟಿಸ್ಫ್ಯಾಕ್ಷನ್. ಸೊ ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದ್ರೊಳಗೆ ಈ ಮೂವಿ ಸಕ್ಸಸ್ ಆತಂತ ಕೇಳಿದ್ರೆ ನನ್ನ ಕಡೆ ಅಂದ್ರೆ ಕಂಪ್ಲೀಟ್ಲಿ ನೋ ಅಂತ ಹೇಳ್ತೇನೆ ನಾನು. ಎಸ್, ಅರ್ಜುನ್ ಜನ್ಯ ಅವ್ರ ಕಡೆ ಅಂದ್ರೆ ಒಂದು ವೆಲ್ ಎಫರ್ಡ್ ಅಂತ ಹೇಳ್ತೇನೆ ನಾನು. ಬಟ್ ಯು ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ಬಜೆಟ್. ನೀವು ಅದನ್ನು ಟ್ರೈ ಕೂಡ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಿಮ್ಮ ಕಡೆ ಸ್ಟೋರಿ ಅಷ್ಟು ಚಲೋ ಐತಿ, ಬಟ್ ಅದನ್ನು ಪ್ರೆಸೆಂಟ್ ಮಾಡಕ್ಕೆ ನಿಮ್ಮ ಕಡೆ ಬಜೆಟ್ ಇಲ್ಲ. ಸೊ ಆಬ್ವಿಯಸ್ಲಿ ನಿಮ್ದು ಔಟ್ಪುಟ್ ಹೆಂಗೆ ಬರ್ತೈತೆ ಅಂತ ನಿಮಗೆ ಗೊತ್ತಿರೋದು ನಮ್ಗಿಂತ ಚಲೋ. ಸೊ ಮೂವಿ ಬಗ್ಗೆ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೂವಿ ಒಳಗೆ ಮೇನ್ ಅಂತಂತಂದ್ರೆ ಹೈಪ್ ಸೀನ್ಸ್ ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಅಂದ್ರೆ ಯಾವ ಆಕ್ಟರ್ ಅದಾರಲ್ಲ ಮೂವಿ ಒಳಗೆ ಅವ್ರ ಆಕ್ಟರ್ ಕರಿಯರ್ ಒಳಗೆ ಯಾವ್ಯಾವ ಹೈಯೆಸ್ಟ್ ಪೀಕ್ ಸೀನ್ಸ್ ಅದಾವಲ್ಲ, ಆ ಸೀನ್ಸ್ ತೊಗೊಂಡು ಬಂದ ಇಲ್ಲೇ ಇಟ್ಟಾರ. ಅಂದ್ರೆ ಅದ್ರ ಸೀನ್ಸಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ಆ ಕೈಂಡ್ ಆಫ್ ಎಲಿವೇಶನ್ಸ್ ಆಗಿರಲಿ, ಅದನ್ನ ತೊಗೊಂಬಂದಿಟ್ಟಾಗ ಆಬ್ವಿಯಸ್ಲಿ ಆಡಿಯನ್ಸ್ ಖುಷಿ ಪಡ್ತಾರೆ. ಬಟ್ ದೇರ್ ಈಸ್ ನೋ ನ್ಯೂ ಥಿಂಗ್ ಇನ್ ದ ಮೂವಿ. ಅಂದ್ರೆ ಅದೇನು ಹೊಸ್ತನ ಅನ್ನೋದು ಇರಂಗಿಲ್ಲ. ಬಟ್ ಅದ್ರೊಳಗೆ ಡೈರೆಕ್ಟರ್ ಫೇಲ್ ಆಗ್ಯಾರ ಆಬ್ವಿಯಸ್ಲಿ. ಬಟ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನಗಂಕರ್ ಒಂಚೂರು ಇಷ್ಟ ಆಗಲಿಲ್ಲ ಮೂವಿ. ಭಾಳ ಅಂದ್ರೆ ಭಾಳ ಡಿಸಪಾಯಿಂಟ್ ಆಗೀನಿ. ನಿಮಗೆ ಮೂವಿ ರೆಕಮೆಂಡ್ ಮಾಡ್ತೇನೆ ಅಂತ ಕೇಳಿದ್ರಿ ಅಂತಂದ್ರೆ ನನ್ನ ಕಡೆಯಿಂದ ನೋ ಅಂತ ಹೇಳ್ತೀನಿ. ಬಟ್ ನೀವು ಆದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಿಮ್ಮ ಇಷ್ಟ, ನೀವು ಹೋಗಿ ನೋಡ್ಬೋದು. ಆಮೇಲೆ ಇಲ್ಲಿ ಏನೇನೆಲ್ಲ ಹೇಳೀನಿ
ಕಂಪ್ಲೀಟ್ಲಿ ನಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿರೋದು ಮೂವಿ ಒಳಗೆ ನನ್ಗೆ ಏನು ಅನ್ಸೈತಿ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.